ಇನ್ನು ಜಮೀರ್ ಅಹಮದ್ ಖಾನ್, ಡೆಫಿನೆಟ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಮಂತ್ರಿ ಸ್ಥಾನ ಕೊಡಬಾರ್ದು ಅಂತಾನೆ ಆಡಿಯೋ ರಿಲೀಸ್ ಮಾಡಿರೋದು. ಬಟ್ ಈಗಲೂ ಕೂಡ 2ನೇ ಪಟ್ಟಿಯಲ್ಲಿ ಅಥವಾ 3ನೇ ಪಟ್ಟಿಯಲ್ಲಿ ಅವ್ರ ಹೆಸರು ಇರಲ್ವಾ, ಐ ಡೋಂಟ್ ನೋ. ಇವತ್ತು ಸಮುದಾಯ ತಿರುಗಿ ಬಿದ್ರೂ ಕೂಡ ಕಷ್ಟ. ಈಗ ಯು ಟಿ ಖಾದರ್ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಬಟ್ ಯು ಟಿ ಖಾದರ್ ಅವರು ಮಂಗಳೂರು ಭಾಗದವರು, ಅವರು ಬ್ಯಾರಿಗಳು. ಹೀಗಾಗಿ ಈ ಕಡೆ ಮುಸಲ್ಮಾನರು ಅವ್ರನ್ನ ಎಷ್ಟು ಸ್ವೀಕರಿಸ್ತಾರೆ, ಈ ಥರದ್ದು ಏನೇನೋ ಇದೆ ಅವ್ರದ್ದು. ಸೊ ಹಿಂಗಾಗಿ ಜಮೀರ್ ಅಹಮದ್ ಖಾನ್ ಅವರನ್ನ ಪರಿಗಣಿಸಲ್ವಾ, ಅವ್ರ ಆಡಿಯೋ ಸಲುವಾಗಿ ಅವ್ರನ್ನ ದೂರ ಇಟ್ರ ಅಥವಾ ಇನ್ನೊಬ್ಬರನ್ನ ಬೆಳೆಸೋಕ್ಕೋಸ್ಕರ ಅವ್ರನ್ನ ದೂರ ಇಡ್ತಾ ಇದ್ದಾರಾ ಗೊತ್ತಿಲ್ಲ. ಬಟ್ ಜಮೀರ್ ಅಹಮದ್ ಖಾನ್ ಮತ್ತು ಕಮ್ಯುನಿಟಿ ರಿಯಲಿ ಅಪ್ಸೆಟ್ ಇದೆ. ಬಟ್ ಅದನ್ನ ಹೆಂಗೆ ರಿಸಾಲ್ವ್ ಮಾಡುತ್ತೆ ಹೈಕಮಾಂಡ್ ಅನ್ನೋದೇ ಈಗಿರುವಂಥ ಒಂದು ಚಾಣಾಕ್ಷತನ. ಈಗ ಯು ಟಿ ಖಾದರ್ ಅವ್ರನ್ನ ನೀವು ನೇಮಿಸಿದ ಮಾತ್ರಕ್ಕೆ ಇಡೀ ಮುಸಲ್ಮಾನ ಸಮುದಾಯ ತಣ್ಣಗಾಗಿದೆ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಜಸ್ಟ್ ವೇಟ್ ಆ್ಯಂಡ್ ವಾಚ್ ಅಷ್ಟೆ.